ನಮಗೆ ತೊಡೆ ತಕ್ಕ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ತಲೆ ಕಡಿತೀವಿ, ನಮ್ಗೆ ತಲೆ ಕಡಿಲಿ ಬರುತ್ತೆ. ತಲೆ ಇಷ್ಟರವರೆಗೆ ನಾನು ನೋಡಿದ ಹೋರಾಟಗಳಲ್ಲಿ, ಹಿಂದೂ ಮುಸ್ಲಿಂ ಗಲಾಟೆಗಳಲ್ಲಿ, ಯಾವುದೇ ರಾಜಕಾರಣಿಯ ಮನೆಯವರ ಮಕ್ಕಳು, ಯಾವುದೇ ಈ ರೀತಿಯ ಸ್ಪೀಚ್ ಮಾಡುವವರ ಮನೆಯ ಮಕ್ಕಳು, ಈ ರೀತಿಯ ಹೋರಾಟದಲ್ಲಿರುವ ಮಂತ್ರಿಗಳು ಅಥವಾ ರಾಜಕಾರಣಿಗಳು, ಹಿಂದೂ ಮುಖಂಡರುಗಳು, ಅವರ ಮನೆಯ ಮಕ್ಕಳು ಅವರಾಗ್ಲಿ ಯಾರೂ ರೋಡಲ್ಲಿ ತಲೆ ಕಡಿಸ್ಕೊಂಡು ಅಥವಾ ತಲೆ ಕಡ್ದು ಜೈಲಿಗೆ ಹೋದವರನ್ನು ನಾನು ನೋಡಿಲ್ಲ. ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಅಥವಾ ಇನ್ನುಳಿದ ಜನಗಳು ಇರ್ಬೋದು. ಎಲ್ಲರೂ ಒಂದು ಕಾಮನ್ ಏನು ಹೇಳ್ತಾರ, ಸಾಮಾನ್ಯ ಮನೆಯ ಹುಡುಗರು ಧರ್ಮಕ್ಕಾಗಿ ಹೊಡೆದಾಡಿಕೊಂಡು ರೋಡ್ ಸೈಡಲ್ಲಿ ಪ್ರಾಣ ಕ್ಷಣ ಆಗಿ ಬಿದ್ದಾಗ ಇವರು ಹೋಗ್ಬಿಟ್ಟು ಒಂದು ಕೇಸರಿ ಸಾಲ ಹಾಕ್ಬಿಟ್ಟು ಮನೆಗೆ ಏನೋ ಒಂದು ಘೋಷಿಸ್ಬಿಟ್ಟು ನಾವು ಮನೆ ನಿಮಗೆ ಕಟ್ಕೊಡ್ತೀವಿ ಬಿಟ್ಬಿಡಿ ಅಂತ ಬಂದುಬಿಟ್ರೆ ಸಾಕಾಗಲ್ಲ. ಭಾಷಣ ಮಾಡಿದರೆ ಸಾಕಾಗಲ್ಲ. ಡೋಂಟ್ ಡೂ ಇಟ್. ಐ ಆಮ್ ರಿಕ್ವೆಸ್ಟಿಂಗ್ ಯು.